ಮಾನವ ಕಲ್ಯಾಣಕ್ಕಾಗಿ 50 ವೈದಿಕ ಯಜ್ಞ ಕಾರ್ಯಕ್ರಮವನ್ನು 2024 ಪೂಜ್ಯ ತಾಯಂದಿರೇ, ತಂದೆಯರೇ, ಅಕ್ಕ ತಂಗಿಯರೇ, ಬಂಧು ಬಳಗದವರೇ, ತಮಗೆಲ್ಲರಿಗೆ ಈ ಸಂದರ್ಭದಲ್ಲಿ ತಿಳಿಸುವುದೇನೆಂದರೆ ಮಹರ್ಷಿ ದಯಾನಂದ ಸ್ವಾಮಿಯವರ 200ನೇ ವರ್ಷ ಅಂಗವಾಗಿ 200 ದಂಪತಿಗಳ ಹವನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹುಮ್ನಾಬಾದ್ ನಗರದ ಮಾತಾ ರಾಜರಾಜೇಶ್ವರಿ ದೇವಸ್ಥಾನ ಪ್ರಾಂಗಣದಲ್ಲಿ. ಈ ಕಾರ್ಯಕ್ರಮ ನಾವು ಶ್ರಾವಣ ಮಾಸದಲ್ಲೇ ಮುಗಿಯಿತು. ಇದಕ್ಕೆ ಮೊದಲು ನಾವು ಪ್ರೆಸ್ ಮೀಟದಲ್ಲಿ ಕೊಟ್ಟಿದ್ದೇವೆ. ಆದರೆ ಮಳೆ ಅಭಾವದಿಂದ, ಮಳೆ ಏನಂದರೆ ಕಂಟಿನ್ಯೂಸ್ ಬರೋದ್ರಿಂದ ಏನು ನಮಗೆ ಮಳೆದು ಒಂದು ಪ್ರಿಕಾಷನ್ಸ್ ಕೊಟ್ಟರು, ಹೀಗಾಗಿ ಅದು ಮುಂದೂಡಲಾಗಿದೆ. ಈಗ ಟೈಮ್ ಸಿಕ್ಕಿದೆ. ಈಗ ನಾವು 22 ಡಿಸೆಂಬರ್ ರವಿವಾರದಂದು ಸಂಡೇ ಒಳ್ಳೆ ಇದೆ, ಎಲ್ಲರಿಗೆ ಬರ್ಲಿಕ್ಕೆ ಅವಕಾಶ ಆಗ್ತದೆ ಅನ್ಕೇಸಿ 22 ಡಿಸೆಂಬರ್ 2024ರಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಹಾಮಹಿಮ್ ಭಾಳ ತೇಜಸ್ವಿ ಇದ್ದಾರೆ. ಅವರು ಗುಜರಾತ್ ಮಹಾಮಹಿಮ್ ಅಂದರೆ ಗವರ್ನರ್, ರಾಜ್ಯಪಾಲರು ಗುಜರಾತ್ ಆಚಾರ್ಯ ದೇವವ್ರತ್ ಅವರು ಬರ್ತಾ ಇದ್ದಾರೆ. ಮತ್ತು ಜ್ಞಾನರಾಜ್ ಮಾಣಿಕ್ಪ್ರಭು ಮಹಾರಾಜರು ಬರ್ತಾ ಇದ್ದಾರೆ. ರೇಣುಕಾ ಗಂಗಾಧರ ಶಿವಾಚಾರ್ಯರು ಶಟಸ್ಥಲ ಬ್ರಹ್ಮಿಯವರು ಬರ್ತಾ ಇದ್ದಾರೆ. ಮತ್ತು ವಿನಯ್ ಆರ್ಯ, ನಮ್ಮ ಆರ್ಯ ಪ್ರೀತಿ ಸಭಾ ದಿಲ್ಲಿ ಸೆಕ್ರೆಟರಿ ಅವರು ಇದ್ದಾರೆ, ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಾವು ಜನರಿಗೆ ನಮ್ಮದು ಸನಾತನ ಧರ್ಮದ ಬಗ್ಗೆದಾಗ ಏನಪ್ಪ ಅಂದ್ರೆ, ಮೊದಲು ನಮ್ಮ ಹೆಣ್ಮಕ್ಳಿಗೆ ಹವನ ಮಾಡೋಕ್ಕೆ ನಮಗೆ ಇದ್ದಿದ್ದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ದಯಾನಂದ ಸರಸ್ವತಿಯವರು ಹೆಣ್ಮಕ್ಳಿಗಾಗಿ ಹವನ ಮಾಡ್ಲಿಕ್ಕೆ ಮತ್ತು ಪೂಜೆ ಮಾಡ್ಲಿಕ್ಕೆ ಎಂಬುದು ಒಂದು ಇದು ಕೊಟ್ಟಿದ್ದಾರೆ, ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂಥ ಜ್ಞಾನಿಯವ್ರದ್ದು ನಾವು ಈಗ ಅವ್ರದ್ದು ಜನ್ಮೋತ್ಸವ ಮಾಡ್ತಾ ಇದ್ದೋ, ಇದೊಂದು ಹೆಮ್ಮೆ ವಿಷಯ ಇದೆ. ಇದಕ್ಕೆ ನಮ್ಮ ಆಚಾರ್ಯ ದೇವರದ್ದವರು ಇದ್ರದ್ದು ಭಾಳ ಇದ್ದಾರೆ. ಅವರ ಏನಾರ ಒಂದು ಲಕ್ಷ ಶಿಕ್ಷಕರು ಹುಡುಗರದು ಒಂದು ಗುರುಕುಲ್ ಇದೆ. ಆ ಗುರುಕುಲ್ ನಡೆಸ್ತಾ ಇದ್ದಾರೆ. ಅಂಥ ಪ್ರಭಾವ ವ್ಯಕ್ತಿ ಇದ್ದಾರೆ, ಮಹಾ ತೇಜಸ್ವಿಯಾಗಿದ್ದಾರೆ, ತಪಸ್ವಿ ಇದ್ದಾರೆ. ಅವರು ಅಂಥ ವ್ಯಕ್ತಿಯನ್ನು ನಾವು ಕರೆಸ್ತಾ ಇದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ಎಲ್ಲರದ್ದು ಹಿತ ನುಡಿ ಮತ್ತು ನಮ್ಮದನೀಯ ಮಾತೃಶಕ್ತಿ ಬಂಧು ಮಿತ್ರರೇ, ಹುಮನಾಬಾದದ ಐತಿಹಾಸಿಕ ನಗರಿಯಲ್ಲಿ ದಿನಾಂಕ 22/12/24 ರವಿವಾರ ಮಾತಾ ರಾಜರಾಜೇಶ್ವರಿ ಮಂದಿರದ ವಿಶಾಲ ಪ್ರಾಂಗಣದಲ್ಲಿ ಮಹಾಯಜ್ಞ ಆಗ್ತಾ ಇದೆ. ಈ ಸಂದರ್ಭ ಮಹರ್ಷಿ ದಯಾನಂದ ಸರಸ್ವತಿಯವರ 200 ವರ್ಷದ ಹುಟ್ಟು ಹಬ್ಬದ ಉತ್ಸವ. ಮಹರ್ಷಿ ದಯಾನಂದ ಸರಸ್ವತಿಯವರದ್ದು ಕೊಡುಗೆ ನಮ್ಮ ದೇಶಾಂತರದಲ್ಲಿ ವಿಶ್ವದಲ್ಲಿ ಮಹಾನ್ ಕೊಡುಗೆ ಇದೆ. ಅವರು ಸ್ತ್ರೀ ಜಾತಿ ಕಲ್ಯಾಣ ಸಲುವಾಗಿ ವಿದ್ಯಾಭ್ಯಾಸ ಆಗಬೇಕು, ನಾರಿ ಶಕ್ತಿ ಮುಂದೆ ಬರಬೇಕು. ಈ ಕೆಲಸ ಬ್ರಿಟಿಷರು ನಿಂತಿಸಿದರು. ಆದರೆ ಮಹರ್ಷಿ ಬಂದು ಗುರುಕುಲ್ ಕನ್ಯಾ ಪಾಠಶಾಲೆ, ಕನ್ಯಾ ಗುರುಕುಲ್ ಆರಂಭ ಮಾಡಿ ಅವರು ಕಲ್ಯಾಣಕ್ಕಾಗಿ, ಅವ್ರು ಮುಂದೆ ಬರಬೇಕಾಗಿ ಅವರು ಏನಾದ್ರು ಮಾಡಿದಂಥ ಒಂದು ದೊಡ್ಡ ಕ್ರಾಂತಿ. ಅದೇ ಥರ ನಮ್ಮ ಧರ್ಮ ಶಾಸ್ತ್ರ, ನಮ್ಮ ವೇದ ಉಪನಿಷದ ಎಲ್ಲ ಅದರಲ್ಲಿ ಬ್ರಿಟಿಷರು ಕಲುಷಿತ ಮಾಡಿದರು. ಅದರಲ್ಲಿ ಭಾಳಷ್ಟು ತಮ್ಮ ಸಂಸ್ಕೃತಿ ಬೆಳೆಸಿದರು. ಆದರೆ ಋಷಿ ದಯಾನಂದ ಬಂದು ಒರಿಜಿನಲ್ ನಮ್ಮದೇನು ಫಿಲಾಸಫಿ ಇದೆ, ನಮ್ಮ ಈ ತತ್ವಜ್ಞಾನ ಇದೆ, ಅವರು ಜನರ ಮುಂದೆ ಇಟ್ಟು ಒಂದು ಭಾಳ ಕ್ರಾಂತಿನೇ ಮಾಡಿದರು. ಮತ್ತು ಅವ್ರ ಶಿಷ್ಯಗಳು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಭಾಳ ದೊಡ್ಡ ಕೊಡುಗೆ. ಅದು ಕೊಡುಗೆ ಅಂದ್ರೆ ಏನಂದ್ರೆ, ಭಾರತ ರಾಷ್ಟ್ರ 15/8
1947ನಲ್ಲಿ ಸ್ವಾತಂತ್ರ್ಯ ನಿಮ್ಗೆ ಗೊತ್ತಿದೆ. ಆದರೆ ನಮ್ಮ ದುರ್ದೈವ ಹೈದರಾಬಾದ್ ಕರ್ನಾಟಕ 11 ತಿಂಗಳ ಮುಂದೆ ನಮಗೆ ಸ್ವಾತಂತ್ರ್ಯ ಸಿಕ್ತು. ಆ ಸ್ವಾತಂತ್ರ್ಯ ಪಡಿಬೇಕಂತಂದರೆ ಋಷಿ ದಯಾನಂದ ಅನುಯಾಯಿಗಳು ಈ ಪೂರ್ತಿ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿ ಎಬ್ಬಿಸಿ ಸತ್ಯಾಗ್ರಹವನ್ನು ಮಾಡಿ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಭಾಗದ ಜನರಿಗೆ 17 ಸೆಪ್ಟೆಂಬರ್ 1948ನಲ್ಲಿ ನಮಗೆ ಸ್ವಾತಂತ್ರ್ಯ ಮಾಡಿಕೊಟ್ಟಿದಂಥ ಈ ಮಹರ್ಷಿ ದಯಾನಂದ ಸರಸ್ವತಿ ಅನ್ವಯ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009 ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.